ನಮಸ್ಕಾರ ಸ್ನೇಹಿತರೆ, ನನ್ನ ಹಿಂದಿನ ವಿಡಿಯೋದಲ್ಲಿ ಅಪರಾಜಿತ ಅಥವಾ ಶಂಖಪುಷ್ಪದ ಹೆಲ್ತ್ ಬೆನಿಫಿಟ್ಸ್ ಅಥವಾ ಆರೋಗ್ಯ ಲಾಭಗಳ ಬಗ್ಗೆ ನಿಮಗೆ ವಿವರವಾಗಿ ತಿಳಿಸಿಕೊಟ್ಟಿದ್ದೆ. ಆದರೆ ತುಂಬ ಜನರು ಕೇಳ್ತಾ ಇದ್ರು, ನಮ್ಮ ಮನೆಯಲ್ಲಿ ಹೂಗಳು ಸರಿಯಾಗಿ ಬಿಡ್ತಾ ಇಲ್ಲ ಅಂತ ಕೇಳ್ತಾ ಇದ್ರು. ಇವತ್ತಿನ ವಿಡಿಯೋದಲ್ಲಿ ಈ ಶಂಖಪುಷ್ಪ ಗಿಡದಲ್ಲಿ ಹೇರಳವಾಗಿ ಹೂ ಬಿಡಬೇಕು ಅಂದರೆ ಯಾವ ಟ್ರಿಕ್ಕನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ನಾನು ಹೇಳಿದ ಹಾಗೆ ಮಾಡಿದರೆ ಖಂಡಿತವಾಗಿಯೂ ನೀವು ಹೆಚ್ಚು ಹೆಚ್ಚು ಹೂಗಳನ್ನು ಈ ಶಂಖಪುಷ್ಪ ಗಿಡದಲ್ಲಿ ಬಿಡೋ ಹಾಗೆ ಮಾಡಬಹುದು. ಅದು ಹೇಗೆ ಅಂತ ಹೇಳ್ತೀನಿ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನಾನು ಮೊದಲೇ ಹೇಳಿದ ಹಾಗೆ ನನ್ನ ಹಿಂದಿನ ವಿಡಿಯೋದಲ್ಲಿ ಈ ಶಂಖಪುಷ್ಪ ಅಥವಾ ಅಪರಾಜಿತ ಗಿಡದ ಹೆಲ್ತ್ ಬೆನಿಫಿಟ್ಸ್ ಅಥವಾ ಆರೋಗ್ಯ ಲಾಭಗಳ ಬಗ್ಗೆ ಡೀಟೇಲ್ ಆಗಿ ತಿಳಿಸಿದ್ದೀನಿ. ಈ ವಿಡಿಯೋ ಲಿಂಕನ್ನು ನಾನು ಕೊಟ್ಟಿರ್ತೀನಿ, ನೀವು ರೆಫರ್ ಮಾಡ್ಕೊಳ್ಬೋದು. ಇವತ್ತಿನ ವಿಡಿಯೋದಲ್ಲಿ ಈ ಅಪರಾಜಿತ ಗಿಡವನ್ನು ಹೇಗೆ ಬೆಳೆಸೋದು, ಇದರಲ್ಲಿ ಹೆಚ್ಚು ಹೆಚ್ಚು ಹೂವನ್ನು ಪಡೆಯೋದಕ್ಕೆ ನಾವು ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಇದರಲ್ಲಿ 3 ವಿಧಾನಗಳನ್ನು ನಾವು ಅನುಸರಿಸಿ ಹೆಚ್ಚು ಹೆಚ್ಚು ಹೂಗಳನ್ನು ಪಡೆಯೋದಕ್ಕೆ ಸಾಧ್ಯ ಇದೆ. ಅವು ಯಾವುದು ಅನ್ನೋದನ್ನು ಮುಂದೆ ತಿಳಿಸ್ತಾ ಇದ್ದೀನಿ. ಜೊತೆಗೆ ಇದರಿಂದ ಆರೋಗ್ಯಕರ ಬ್ಲೂ ಟೀಯನ್ನು ಕೂಡ ನಾವು ತಯಾರು ಮಾಡ್ಕೊಳ್ಬಹುದು. ಅದು ಹೇಗೆ ಅನ್ನೋದನ್ನು ಕೂಡ ತಿಳಿಸ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಈ ಶಂಖಪುಷ್ಪದ ಬಗ್ಗೆ ಕೆಲವೊಂದು ವಿಚಾರಗಳನ್ನು ತಿಳ್ಕೊಂಡು ಬರೋಣ ಬನ್ನಿ. ಈ ಶಂಖಪುಷ್ಪ ಶಂಖುವಿನ ಆಕಾರದಲ್ಲಿ ಇರುತ್ತೆ, ಆದ್ರಿಂದಲೇ ಇದನ್ನ ಶಂಖಪುಷ್ಪ ಅಂತ ಕರಿತೀವಿ. ಇದನ್ನ ಅಪರಾಜಿತ ಅಂತ ಕೂಡ ಕರೀತಾರೆ. ಇಂಗ್ಲಿಷಲ್ಲಿ ಕ್ಲಿಟೋರಿಯಾ ಅಂತಾರೆ, ಬಟರ್ಫ್ಲೈ ಪೀ ಅಂತ ಕೂಡ ಕರೀತಾರೆ. ಸಂಸ್ಕೃತದಲ್ಲಿ ಇದರ ಗುಣಲಕ್ಷಣಗಳನ್ನ ಹೇಳುವಾಗ ಮೇಧ್ಯ, ವಾಮನ, ದೀಪನ, ಪಚನ, ರೋಚನ, ಕುಷ್ಠಹರ, ಶೋತಹರ, ಹೃದಯ, ಜಂತುಜಿತ್ ಅಂತ ಇದರ ಗುಣಲಕ್ಷಣಗಳನ್ನು ವಿವರಣೆ ಮಾಡ್ತಾರೆ. ಅಂದರೆ ಇದರ ಆರೋಗ್ಯಕರ ಲಕ್ಷಣಗಳು ಇದರಲ್ಲಿ ತಿಳಿದು ಬರ್ತವೆ. ಅರ್ಧ ತಲೆನೋವು, ತೀವ್ರ ತಲೆನೋವು, ಕೂದಲು ಉದುರುವಂಥ ಸಮಸ್ಯೆ, ಹೀಗೆ ಈ ಶಂಖಪುಷ್ಪದಿಂದ ಅನೇಕ ಸಮಸ್ಯೆಗಳಿಗೆ ಒಳ್ಳೆಯ ಪರಿಣಾಮ ಸಿಗುತ್ತೆ. ಈ ಶಂಖಪುಷ್ಪ ಪ್ರಮುಖವಾಗಿ ಬಿಳಿ ಮತ್ತು ನೀಲಿ ಬಣ್ಣದಲ್ಲಿ ನಿಮಗೆ ಕಂಡುಬರುತ್ತೆ. ಆದರೂ ಕೂಡ ಬೇರೆ ಬೇರೆ ಬಣ್ಣದ ಶಂಖಪುಷ್ಪಗಳನ್ನು ಸಹ ನಾವು ನೋಡಬಹುದು. ಲೈಟ್ ಬ್ಲೂ ಅಥವಾ ತಿಳಿ ನೀಲಿ ಬಣ್ಣದ್ದು, ಕೆಂಪು ಬಣ್ಣದಲ್ಲಿ ನೋಡಬಹುದು, ಬಿಳಿ ಮತ್ತು ಕೆಂಪು ಮಿಶ್ರಿತ ಶಂಖಪುಷ್ಪವನ್ನು ನೋಡಬಹುದು. ಜೊತೆಗೆ ಡಾರ್ಕ್ ಪಿಂಕ್ ಹಾಗೂ ಲೈಟ್ ಪಿಂಕ್ ಶಂಖಪುಷ್ಪಗಳನ್ನು ನೋಡಬಹುದು. ಆಮೇಲೆ ಈ ಹಳದಿ ಬಣ್ಣದಲ್ಲೂ ಕೂಡ ಈ ಶಂಖಪುಷ್ಪ ನಮಗೆ ಕಾಣಸಿಗುತ್ತೆ. ಆದರೆ ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತ ನಾವು ನೋಡೋದು ಬಿಳಿ ಮತ್ತು ನೀಲಿ ಬಣ್ಣದ ಶಂಖಪುಷ್ಪಗಳನ್ನು ಮಾತ್ರ ನೋಡಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಆಯುರ್ವೇದದಲ್ಲಿ ಬಿಳಿ ಬಣ್ಣದ ಶಂಖಪುಷ್ಪಕ್ಕೆ ಹೆಚ್ಚಿನ ಮಹತ್ವ ಇದೆ. ಈಗ ಈ ಗಿಡವನ್ನು ನಾವು ಹೇಗೆ ಬೆಳಿಬೇಕು ಮತ್ತೆ ಗಿಡದಲ್ಲಿ ಹೆಚ್ಚು ಹೆಚ್ಚು ಹೂಗಳು ಬಿಡುವಂತೆ ನಾವು ಏನ್ ಮಾಡಬೇಕು ಅನ್ನೋದನ್ನ ತಿಳಿಸ್ತೀನಿ. ನಂತರ ಈ ಶಂಖಪುಷ್ಪದಿಂದ ಬ್ಲೂ ಟೀಯನ್ನ ಹೇಗೆ ತಯಾರಿಸೋದು ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ. ಮೊದಲಿಗೆ ಈ ಶಂಖಪುಷ್ಪ ಗಿಡವನ್ನು ನಾವು ಹೇಗೆ ಬೆಳೆಯೋದು ನೋಡ್ಕೊಂಡು ಬರೋಣ ಬನ್ನಿ. ಇದನ್ನ ತುಂಬಾ ಸುಲಭವಾಗಿ ನಿಮ್ಮ ಮನೆಯಲ್ಲಿ ಬೆಳ್ಕೊಳ್ಬಹುದು. ಕಟಿಂಗ್ಸ್ ರೂಪದಲ್ಲಿ ಅಥವಾ ಇದರಲ್ಲಿ ಬಿಡುವಂತಹ ಬೀಜಗಳಿಂದ ಕೂಡ ಇದನ್ನ ಬೆಳಿಬಹುದು. ಇದರ ಕಟಿಂಗ್ಸ್ ಅನ್ನು ತಂದುಬಿಟ್ಟು ಪಾಟಲ್ಲಿ ನಾರ್ಮಲ್ ಗಾರ್ಡನ್ ಸಾಯಿಲ್ನಲ್ಲಿ ನೆಟ್ಟರೆ ಸಾಕು, 1 ತಿಂಗಳಲ್ಲಿ ಇದು ಗಿಡವಾಗಿ ಬೆಳೆಯುತ್ತೆ. ಇದಕ್ಕೆ ಹೆಚ್ಚಿನ ಆರೈಕೆಯ ಅಗತ್ಯ ಏನು ಬೀಳೋದಿಲ್ಲ. ನಾರ್ಮಲ್ ಆಗಿ ನೀವು ನೀರನ್ನು ಹಾಕಿದ್ರೆ ಸಾಕು, ಸ್ವಲ್ಪ ಪ್ರಮಾಣದಲ್ಲಿ ಆರ್ಗ್ಯಾನಿಕ್ ಗೊಬ್ಬರವನ್ನು ಕೂಡ ಹಾಕಬಹುದು. ಹೀಗೆ ಕಟಿಂಗ್ ಅನ್ನು ನೆಟ್ ನಂತರ ಇದರಲ್ಲಿ ಇರುವಂತಹ ಎಲೆಗಳೆಲ್ಲ ಉದುರೋಗ್ತವೆ. ನಂತರ ಇದು ಚಿಗುರೋದಕ್ಕೆ ಪ್ರಾರಂಭ ಆಗುತ್ತೆ. ಗಿಡ ಹೂ ಬಿಟ್ಟ ನಂತರ ಸಾಕಷ್ಟು ಕಾಯಿಗಳನ್ನು ನಾವು ಇದರಲ್ಲಿ ಕಾಣಬಹುದು. ಈ ಕಾಯಿಗಳನ್ನ ಒಣಗಿದ ನಂತರ ಓಪನ್ ಮಾಡಿದರೆ ಒಳಗಡೆ ಈ ರೀತಿಯ ಕಪ್ಪು ಬೀಜಗಳನ್ನ ಕಾಣಬಹುದು. ಇವು ಗಿಡ ಅಥವಾ ಬಳ್ಳಿಯ ಕೆಳಗೆ ಬಿದ್ದು ಸಣ್ಣ ಸಣ್ಣ ಸಸಿಗಳಾಗೋದನ್ನು ನಾವು ಕಾಣಬಹುದು. ಈ ಸಸಿಗಳನ್ನೇ ಕುಂಡದಲ್ಲಿ ನೆಟ್ಟು ಬೆಳೆಸಬಹುದು ಅಥವಾ ಬೀಜಗಳನ್ನ ಪಾಟ್ನಲ್ಲಿ ಹಾಕಿ ಗಿಡವನ್ನು ಬೆಳೆಸಬಹುದು. ಈ ಗಿಡ ಏನು ತುಂಬಾ ಚೆನ್ನಾಗಿ ಬೆಳೆಯುತ್ತೆ, ಆದರೆ ಹೂಗಳು ಸಾಕಷ್ಟು ಬಿಡೋದಿಲ್ಲ ಅನ್ನೋದು ತುಂಬಾ ಜನರ ಕಂಪ್ಲೇಂಟ್. ಇದಕ್ಕಾಗಿ ನಾನು 3 ವಿಧಾನಗಳನ್ನ ತಿಳಿಸ್ತಾ ಇದ್ದೀನಿ. ಈ ವಿಧಾನಗಳನ್ನ ಫಾಲೋ ಮಾಡಿದರೆ ಗಿಡದಲ್ಲಿ ಹೆಚ್ಚು ಹೆಚ್ಚು ಹೂಗಳನ್ನು ನೀವು ಕಾಣಬಹುದು. ಮೊದಲಿಗೆ ಬಳಸಿದ ಚಹಾ ಎಲೆಗಳು ಅಥವಾ ಯೂಸ್ಡ್ ಟೀ ಪೌಡರ್. ಚಹಾ ಎಲೆಗಳು ಅಥವಾ ಟೀ ಪೌಡರ್ ಸಾರಜನಕದ ಮತ್ತು ಇತರ ಅಗತ್ಯ ಪೋಷಕಾಂಶಗಳಿಂದ ಸಮೃದ್ಧವಾಗಿರೋದ್ರಿಂದ ಗಿಡದ ಬೆಳವಣಿಗೆಯನ್ನು ಎನ್ಕರೇಜ್ ಮಾಡುತ್ತೆ ಹಾಗೂ ಗಿಡದಲ್ಲಿ ಹೆಚ್ಚು ಹೆಚ್ಚು ಹೂ ಬಿಡೋದಕ್ಕೆ ಸಹಾಯ ಮಾಡುತ್ತೆ. ಗಿಡದಲ್ಲಿ ಹೆಚ್ಚು ಹೆಚ್ಚು ಎಲೆಗಳನ್ನು ಬಿಡುವಂತೆ ಪ್ರೋತ್ಸಾಹ ಮಾಡುತ್ತೆ. ಇದಕ್ಕಾಗಿ ನೀವು ಟೀ ತಯಾರಿಸಿದ ನಂತರ ಉಳಿಯುವಂತಹ ಪೌಡರನ್ನು ತೆಗೆದುಕೊಳ್ಬೇಕು. ಇದನ್ನು ಯೂಸ್ ಮಾಡೋಕ್ಕಿಂತ ಮೊದಲು ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು. ನೀವು ಡೈರೆಕ್ಟಾಗಿ ಟೀ ಪೌಡರನ್ನೇ ಉಪಯೋಗಿಸೋದು ಒಳ್ಳೆಯದಲ್ಲ. ಇದರಿಂದ ಮಣ್ಣಿನಲ್ಲಿ ಆಸಿಡಿಕ್ ಲೆವೆಲ್ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಮಣ್ಣಿನ ಮೇಲ್ಪದರವನ್ನು ನೀವು ಈ ರೀತಿ ಕೆದರಬೇಕು. ನಂತರ 1 ಚಮಚ ಯೂಸ್ಡ್ ಟೀ ಪೌಡರ್ ಅಥವಾ ಉಪಯೋಗಿಸಿದ ಟೀ ಎಲೆಗಳನ್ನು ಮಣ್ಣಿಗೆ ಸೇರಿಸಬೇಕು.
ಇನ್ನೂ ಒಂದು ರೀತಿಯಲ್ಲಿ ನಾವು ಇದನ್ನು ಉಪಯೋಗಿಸ್ಬೋದು. ಹೇಗೆ ಅಂದರೆ ಯೂಸ್ಡ್ ಟೀ ಪೌಡರನ್ನು 1 ಲೀಟರ್ ನೀರಿನಲ್ಲಿ 4 ರಿಂದ 5 ಗಂಟೆಗಳ ಕಾಲ ನೆನೆಸಿ ಇಡಬೇಕು. ನಂತರ ಈ ನೀರನ್ನು ಲಿಕ್ವಿಡ್ ಫರ್ಟಿಲೈಸರ್ ರೂಪದಲ್ಲಿ ಉಪಯೋಗಿಸ್ಬೋದು. ಅಂದರೆ ಗಿಡದ ಮಣ್ಣಿಗೆ ನಾವು ಇದನ್ನ ಸೇರಿಸಬೇಕು. ಹೆಚ್ಚಿನ ಪ್ರಮಾಣದಲ್ಲಿ ಈ ಚಹಾ ಪುಡಿಯನ್ನು ಸೇರಿಸಿದರೆ ಮಣ್ಣಿನಲ್ಲಿ ಆಸಿಡಿಕ್ ಲೆವೆಲ್ ಅಥವಾ ಆಮ್ಲೀಯತೆ ಹೆಚ್ಚಾಗಬಹುದು. ಆದ್ದರಿಂದ ಇದನ್ನು ಮಿತವಾಗಿ ಬೆಳೆಸಿ. ಪೋಷಕಾಂಶಗಳನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಆರ್ಗ್ಯಾನಿಕ್ ಕಾಂಪೋಸ್ಟನ್ನು ಸಹ ಇದ್ರ ಜೊತೆ ಸೇರಿಸಿ ಬಳಸ್ಬೋದು. ಈ ಟೀ ಪೌಡರ್ ಗಿಡದಲ್ಲಿ ಹೆಚ್ಚು ಹೂ ಬಿಡುವಂತೆ ಮಾಡೋದಕ್ಕೆ ಒಂದು ನೈಸರ್ಗಿಕ ಹಾಗೂ ಹೆಚ್ಚು ವೆಚ್ಚವಿಲ್ಲದ ಪರಿಣಾಮಕಾರಿಯಾದ ಮಾರ್ಗವಾಗಿದೆ. ಇನ್ನು ಎರಡನೇ ವಿಧಾನದಲ್ಲಿ 2 ಟೇಬಲ್ ಸ್ಪೂನ್ ಟೀ ಎಲೆಗಳನ್ನು ತಗೊಳ್ಳಿ, ಅಂದರೆ ಯೂಸ್ಡ್ ಟೀ ಪೌಡರ್ನ ತಗೊಳ್ಳಿ. ಆಮೇಲೆ 2 ಬನಾನಾ ಪೀಲ್ ಅಂದರೆ ಬಾಳೆಹಣ್ಣಿನ ಸಿಪ್ಪೆಯನ್ನು ತಗೊಳ್ಳಿ. ಆಮೇಲೆ 3 ರಿಂದ 4 ಆನಿಯನ್ ಪೀಲ್ ಅಂದರೆ ಈರುಳ್ಳಿ ಸಿಪ್ಪೆಯನ್ನು ತಗೊಂಡು ಸಣ್ಣಗೆ ಕಟ್ ಮಾಡಿ ಇದನ್ನು 1 ಲೀಟರ್ ನೀರಿನಲ್ಲಿ ಹಾಕಿ ನೆನೆಸಿ ಇಡಬೇಕು. 3 ರಿಂದ 4 ದಿನಗಳವರೆಗೆ ಇದನ್ನು ನೆನೆಸಿ ಇಡಬೇಕು. ನಂತರ ಇದನ್ನು ಓಪನ್ ಮಾಡಿ ಇನ್ನೊಂದು ಕಂಟೈನರ್ಗೆ ಇದನ್ನು ಫಿಲ್ಟರ್ ಮಾಡ್ಕೊಳ್ಳಿ. ಈಗ ಇದಕ್ಕೆ 150 ml ನಿಂದ 200 ml ನಷ್ಟು ಹಾಲನ್ನು ನೀವು ಇದಕ್ಕೆ ಸೇರಿಸಬೇಕು. ನಾನು ನಿಮಗೆ ಇಲ್ಲಿ ಡೆಮೋಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಎಲ್ಲವನ್ನ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ನಾನು ಹೇಳಿದ ಪ್ರಮಾಣದಲ್ಲಿ ಇದನ್ನು ತಯಾರು ಮಾಡ್ಕೊಳ್ಬೋದು. ಈ ಲಿಕ್ವಿಡ್ ಫರ್ಟಿಲೈಸರ್ ಈಗ ರೆಡಿಯಾಗಿದೆ. ಇದನ್ನು 15 ರಿಂದ 20 ದಿನಗಳಿಗೆ ಒಮ್ಮೆ ಮಣ್ಣಿಗೆ ಸೇರಿಸಿದರೆ ಸಾಕು. ಕೆಲವೇ ದಿನಗಳಲ್ಲಿ ನಿಮ್ಮ ಅಪರಾಜಿತ ಬಳ್ಳಿಯಲ್ಲಿ ಅಂದರೆ ಶಂಖಪುಷ್ಪ ಹೂವಿನ ಬಳ್ಳಿಯಲ್ಲಿ ಹೂವುಗಳ ರಾಶಿಯನ್ನು ನೀವು ಕಾಣಬಹುದು. ಸ್ನೇಹಿತರೆ, ಈಗ ನಾನು ಅತ್ಯಂತ ಪರಿಣಾಮಕಾರಿಯಾದ 3ನೇ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕಾಗಿ ನೀವು ಒಂದು ತುಂಡು ಪಟಿಕ ಅಥವಾ ಆಲಮನ್ನು ತೆಗೆದುಕೊಳ್ಬೇಕು. ಈ ಆಲಮ್ ಅನ್ನೋದು ನಿಮಗೆ ಹತ್ತಿರದ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗತ್ತೆ ಅಥವಾ ಆನ್ಲೈನಲ್ಲೂ ಕೂಡ ಸಿಗತ್ತೆ. ಏನು ಮಾಡಬೇಕು ಅಂದರೆ 1 ಲೀಟರ್ ನೀರಿಗೆ ಒಂದು ಸಣ್ಣ ತುಂಡು ಆಲಮ್ ಅಥವಾ ಪಟಿಕವನ್ನು ಸೇರಿಸಬೇಕು. ಸಣ್ಣ ತುಂಡು ಅಂದರೆ ಸುಮಾರು 5 ಗ್ರಾಮ್ನಷ್ಟು ಆದರೆ ಸಾಕು. ಇದನ್ನು ನೀವು ನೀರಿನಲ್ಲಿ ಮುಳುಗಿಸಿ ಇಡಬೇಕು. ನಂತರ ಗಿಡದ ಮಣ್ಣನ್ನು ಒಮ್ಮೆ ಈ ರೀತಿ ಸಡಿಲಗೊಳಿಸಿ ಈ ನೀರನ್ನು ಸೇರಿಸಬೇಕು. ನೆನಪಿರಲಿ, ಇದನ್ನು ಸೇರಿಸುವಾಗ ಗಿಡದ ಮಣ್ಣು ಒಣಗಿರಬೇಕು. ಇದನ್ನು 2 ತಿಂಗಳಿಗೆ ಒಮ್ಮೆ ಮಾಡಿದರೆ ಸಾಕು. ಸ್ನೇಹಿತರೆ, ಗಿಡಕ್ಕೆ ಸಾಕಷ್ಟು ಸೂರ್ಯನ ಬೆಳಕು ಸಿಗುವಂತೆ ನೋಡ್ಕೊಳ್ಳಿ. ಆಮೇಲೆ ಗಿಡಕ್ಕೆ ಅಗತ್ಯವಿರುವಷ್ಟು ನೀರನ್ನು ಮಾತ್ರ ಕೊಡಿ. ಹೆಚ್ಚು ನೀರನ್ನು ಹಾಕಿದರೆ ಗಿಡದಲ್ಲಿ ಎಲೆಗಳು ಹೆಚ್ಚು ಬಿಡ್ತವೆ, ಹೂಗಳು ಸರಿಯಾಗಿ ಬಿಡೋದಿಲ್ಲ. ಇನ್ನೊಂದು ವಿಷಯ ನೆನಪಿರಲಿ, ಅಪರಾಜಿತ ಅಥವಾ ಶಂಖಪುಷ್ಪ ಹೂ ಬಿಟ್ಟ ನಂತರ ಕಾಯಿಯನ್ನು ನೀವು ಕೀಳಲೇಬೇಕು. ಈ ಕಾಯಿಯನ್ನು ಗಿಡದಲ್ಲೇ ಬಿಡೋದ್ರಿಂದ ಗಿಡದ ಶಕ್ತಿ ನಷ್ಟ ಆಗತ್ತೆ, ಹೂಗಳು ಬಿಡುವ ಸಾಮರ್ಥ್ಯ ಕೂಡ ಕಡಿಮೆ ಆಗುತ್ತೆ. ಸ್ನೇಹಿತರೆ, ಈ ವಿಧಾನಗಳನ್ನು ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಗಿಡದಲ್ಲಿ ಹೆಚ್ಚು ಹೆಚ್ಚು ಅಪರಾಜಿತ ಹೂಗಳನ್ನು ಪಡೆಯಬಹುದು. ಈಗ ನಾವು ಈ ಶಂಖಪುಷ್ಪ ಹೂವಿನಿಂದ ಆರೋಗ್ಯಕರ ಬ್ಲೂ ಟೀಯನ್ನು ಹೇಗೆ ತಯಾರು ಮಾಡೋದು ನೋಡ್ಕೊಂಡು ಬರೋಣ ಬನ್ನಿ. ಈ ಶಂಖಪುಷ್ಪದ ಹೂಗಳನ್ನು ನೀರಿನಲ್ಲಿ ಮೊದಲು ತೊಳ್ಕೊಳ್ಬೇಕು. ಹೀಗೆ ಒಂದು 4 ಕಪ್ ನೀರನ್ನು ಒಲೆ ಮೇಲೆ ಕಾಯೋದಕ್ಕೆ ಬಿಟ್ಟು 5 ರಿಂದ 6 ಫ್ಲವರ್ಸನ್ನು ಇದಕ್ಕೆ ಹಾಕಬೇಕು. ನಂತರ ಒಂದು ಸಣ್ಣ ಪೀಸ್ ಚಕ್ಕೆ ಮತ್ತು ಸ್ವಲ್ಪ ಜಿಂಜರ್ ಅಥವಾ ಶುಂಠಿಯನ್ನು ಹಾಕಿ ಒಂದು 5 ರಿಂದ 10 ನಿಮಿಷ ಬಾಯ್ಲ್ ಮಾಡಿದರೆ ಸಾಕು. ನಂತರ ಸ್ಟವ್ ಅನ್ನು ಆಫ್ ಮಾಡಿ ಇದರ ಮೇಲೆ ಒಂದು ಲಿಡ್ ಅನ್ನು ಮುಚ್ಚಿ ಒಂದು 15 ನಿಮಿಷ ವೆಯ್ಟ್ ಮಾಡಿ. ನಂತರ ಕಪ್ನಲ್ಲಿ 1 ಚಮಚ ಜೇನುತುಪ್ಪವನ್ನು ಹಾಕಿ ಈ ಟೀಯನ್ನು ಇದಕ್ಕೆ ಫಿಲ್ಟರ್ ಮಾಡಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ನಿಂಬೆ ಹಣ್ಣನ್ನು ಹೀಗೆ ಸೇರಿಸಿದರೆ ಸಾಕು. ನೋಡಿ, ಇದರ ಕಲರ್ ಕೂಡ ಚೇಂಜ್ ಆಗುತ್ತೆ, ಪರ್ಪಲ್ ಕಲರ್ಗೆ ಬರ್ತದೆ ಇದು. ನೋಡಿ, ಈ ಶಂಖಪುಷ್ಪದ ಬ್ಲೂ ಟೀ ರೆಡಿ ಆಯಿತು. ಇದನ್ನು ಸೇವನೆ ಮಾಡೋದ್ರಿಂದ ನಾನು ಹೇಳಿದ ಎಲ್ಲ ಬೆನಿಫಿಟ್ಸ್ಗಳು ನಿಮ್ಮದಾಗತ್ತೆ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು, ಎಷ್ಟು ಉಪಯೋಗಕರವಾಯಿತು? ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಇದನ್ನು ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಜೊತೆಯಲ್ಲಿ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲು ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.